ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವೇಸ್ಟ್ ಅಂತ ಬಿಸಾಕೋ ಅಂತ ಕೆಲವೊಂದು ವಸ್ತುಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಮನೆಯಲ್ಲಿ ಈ ರೀತಿ ವೇಸ್ಟ್ ಆಗಿರೋಂಥ ಬಾಕ್ಸ್ ಇರುತ್ತಲ್ಲ, ಪ್ಲಾಸ್ಟಿಕ್ ಬಾಕ್ಸು, ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀನಿ. ನನ್ನ ಹತ್ರ ಈ ರೀತಿ 2 ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ನಾನು ಒಂದು ಬಾಕ್ಸಲ್ಲಿ ಬಂದುಬಿಟ್ಟು ಈ ರೀತಿ ಲಿಪ್ ಬಾಮ್ಸ್, ಲಿಪ್ಸ್ಟಿಕ್ಸ್, ವ್ಯಾಸ್ಲೈನ್ಸ್ ಮತ್ತು ಐಲೈನರ್, ಐಬ್ರೋ ಪೆನ್ಸಿಲ್, ಕಾಜಲ್, ಲಿಪ್ ಲೈನರ್, ಈ ರೀತಿ ಎಲ್ಲವನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬಾಕ್ಸ್ ಬಂದುಬಿಟ್ಟು ಇದರಲ್ಲಿ ನಾವು ಉಪಯೋಗಿಸುವಂತಹ ಕ್ಲಿಪ್ಸು, ಪಪ್ಪಿ ಕ್ಲಿಪ್ಸು ಮತ್ತು ದೊಡ್ಡ ಕ್ಲಿಪ್ಸು, ಚಿಕ್ಕವು, ಎಲ್ಲ ಥರದ ಪಿನ್ಸು, ಎಲ್ಲ ಥರದ ಕ್ಲಿಪ್ಸುಗಳನ್ನು ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗ ಸಿಗುತ್ತೆ. ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲಂದ್ರೆ ಅಲ್ಲಿ ಬಿಸಾಕಿಬಿಟ್ಟು ಮತ್ತೆ ನಾವು ಹುಡ್ಕೋಬೇಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ವೇಸ್ಟ್ ಆಗುವಂಥ ಬಾಕ್ಸಲ್ಲಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಬೇಗ ಸಿಗುತ್ತೆ ಮತ್ತು ನಾವು ಬೇಗ ಉಪಯೋಗಿಸ್ಕೋಬೋದು. ಈ ರೀತಿ ವೇಸ್ಟ್ ಆಗಿರೋಂಥ ಬಾಕ್ಸನ್ನು ಬಿಸಾಕ್ದಿರ ಈ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಸಿಲಿಂಡ್ರನ್ನು ಉಪಯೋಗಿಸ್ತಾ ಇರ್ತೀವಿ, ಅದು ಎಷ್ಟು ದಿನ ಎಷ್ಟು ಮಂತ್ಸ್ ನಮಗೆ ಬರುತ್ತೆ ಅಂತ ನಮಗೆ ಬೇಗ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಾಕ್ ಪೀಸನ್ನು ತಗೊಂಡು ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಡೇಟನ್ನು ಬರೆದಿದ್ದೀನಿ. ನಾನು ಈ ಮಂತಲ್ಲಿ 5th ಸಿಲಿಂಡ್ರನ್ನು ಹಾಕ್ಕೊಂಡಿರೋದು. ನನಗೆ ಎಷ್ಟು ಮಂತ್ಸ್ ಬರುತ್ತೆ ಅಂತ ನನಗೆ ಈಸಿಯಾಗೆ ಗೊತ್ತಾಗುತ್ತೆ. ಈ ರೀತಿ ನಾವು ಸಿಲಿಂಡ್ರನ್ನು ತಂದಾಗ ಈ ರೀತಿ ಬರೆಯೋದ್ರಿಂದ ನಮಗೆ ಬೇಗ ಸಿಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಪಾತ್ರೆಗಳನ್ನು ತೊಳೆದಿರ್ತೀವಿ, ಅದು ನೀರು ಈ ರೀತಿ ಬಿದ್ದು ಆ ಮಾರ್ಕ್ಸ್ ಅನ್ನೋದು ವೈಟ್ ಡಾಟ್ಸ್ ಥರ ಹಾಗೆ ಇರುತ್ತೆ. ಮತ್ತು ಯಾರಾದರೂ ರಿಲೇಟಿವ್ಸ್ ಬಂದಾಗ ಅದರಲ್ಲಿ ಕಾಫಿ ಏನಾದರೂ ಕೊಡಬೇಕಾದ್ರೆ ಅವರು ಕುಡಿಯೋದಕ್ಕೆ ಅಸಹ್ಯ ಪಡ್ತಾರೆ, ನಮಗೂ ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾವು ಪಾತ್ರೆಯನ್ನು ತೊಳೆದಿದ್ದಾದ ನಂತರ ಬೇಗ ಪಾತ್ರೆ ತೊಳೆದಿದ್ದ ತಕ್ಷಣವೇ ಈ ರೀತಿ ಒಂದು ಡ್ರೈ ಆಗಿರೋಂಥ ಬಟ್ಟೆಯನ್ನು ತಗೊಂಡು ಈ ರೀತಿ ಕ್ಲೀನಾಗೆ ಒರೆಸ್ಬೇಕು. ಈ ರೀತಿ ಒರೆಸ್ಕೊಂಡ್ರೆ ನಮಗೆ ಆ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ಪಾತ್ರೆ ಕೂಡ ನೋಡೋದಕ್ಕೆ ತುಂಬ ಕ್ಲೀನಾಗೆ ನೀಟಾಗೆ ಇರುತ್ತೆ, ಶೈನಿಯಾಗೆ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಪಾತ್ರೆ ತೊಳೆದಾದ್ಮೇಲೆ ಈ ರೀತಿ ಒಂದು ಬಟ್ಟೆ ತಗೊಂಡು ಕ್ಲೀನಾಗೆ ಒರೆಸ್ಕೊಂಡು ಮತ್ತೆ ನಾವು ಕ್ಲೀನಾಗೆ ಅದನ್ನು ನೀಟಾಗೆ ಪಾತ್ರೆಗಳನ್ನು ಜೋಡಿಸ್ಕೋಬೇಕು. ನೋಡಿ, ಈಗ ತೋರಿಸ್ತೀನಿ. ಆವಾಗಲೇ ಜಾಸ್ತಿ ಮಾರ್ಕ್ಸ್ ಅನ್ನೋದು ಹಾಗೆ ಇತ್ತಲ್ಲ, ಈಗ ಎಷ್ಟು ಕ್ಲೀನಾಗೆ ಗ್ಲಾಸು ಎಲ್ಲ ಕ್ಲೀನಾಗೆ ಎಷ್ಟು ಚೆನ್ನಾಗೆ ಇದೆ ಅಂತ ನೀವೇ ನೋಡ್ಬೋದು. ಈ ರೀತಿ ನಾವು ಪಾತ್ರೆ ತೊಳೆದಾದ್ಮೇಲೆ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಂಡು ಈ ರೀತಿ ನಾವು ಇಟ್ಕೊಂಡ್ರೆ ನಮಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ರಿಲೇಟಿವ್ಸ್ ಬಂದಾಗ ಅವ್ರಿಗೆ ಕಾಫಿ ಟೀ ಕೊಡೋದಕ್ಕೆ ತುಂಬ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಮಿಕ್ಸಿ ಜಾರನ್ನು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅದರಲ್ಲಿ ಸ್ವಲ್ಪ ಗಲೀಜು ಅನ್ನೋದು ಹಾಗೇ ಇರುತ್ತೆ. ಅದನ್ನು ಕ್ಲೀನಾಗೆ ಹೋಗಬೇಕು ಅಂದರೆ ಈ ರೀತಿ ಬಿಸಿ ನೀರನ್ನು ಹಾಕಿ ಈ ರೀತಿ ಸ್ವಲ್ಪ ಶೇಕ್ ಮಾಡಿ, ಮತ್ತು ನಾವು ಯೂಸ್ ಮಾಡುವಂಥ ಪೇಸ್ಟ್ ಇರುತ್ತಲ್ಲ, ಆ ಪೇಸ್ಟನ್ನು ತಗೊಂಡು ಒಂದು ಸ್ಕ್ರಬ್ ತಗೊಂಡು ಕ್ಲೀನಾಗೆ ಉಜ್ಜಬೇಕು. ಈ ರೀತಿ ಉಜ್ಜೋದ್ರಿಂದ ಒಳಗಡೆ ಇರೋವಂಥ ಗಲೀಜು ಏನಾದರೂ ಇದ್ದರೂ ಕ್ಲೀನಾಗೆ ಬಂದುಬಿಡುತ್ತೆ. ಮತ್ತು ಅದೇ ರೀತಿ ಹಿಂದೆ ಕೆಳಗಡೆ ಬ್ಯಾಕ್ ಸೈಡ್ ಇರುತ್ತಲ್ಲ, ಕೆಳಗಡೆ ಅಲ್ಲೂ ಕೂಡ ಜಾಸ್ತಿ ಏನಾದರೂ ಚಟ್ನಿ ಈ ರೀತಿ ಮಸಾಲೆ ಐಟಮ್ಸು ನಾವು ಮಿಕ್ಸಿ ಮಾಡಿದಾಗ ಕೆಳಗಡೆ ತುಂಬಾ ಗಲೀಜು ಕುತ್ಕೊಂಡಿರುತ್ತೆ. ಅದನ್ನು ಸಹ ನಾವು ಇದೇ ರೀತಿ ನಾವು ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡು
ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ಉಜ್ಜಬೇಕು. ನೀವು ಸ್ಕ್ರಬ್ಬರ್ ಬೇಡ ಅಂದರೆ ನಾವು ವೇಸ್ಟ್ ಅಂತ ಸೈಡ್ಗೆ ಇಟ್ಟಿರ್ತೀವಲ್ಲ ಟೂತ್ ಬ್ರಷು, ಅದರಿಂದ ಕೂಡ ನಾವು ಕ್ಲೀನಾಗೆ ರಬ್ ಮಾಡ್ಕೋಬೋದು. ಈ ರೀತಿ ಕ್ಲೀನಾಗಿ ಉಜ್ಕೊಳ್ಳಿ. ಅದರಲ್ಲಿರೋಂಥ ಗಲೀಜೆಲ್ಲ ಕ್ಲೀನಾಗಿ ಆಚೆ ಬರುತ್ತೆ. ನಾವು ಬಿಸಿ ನೀರು ಹಾಕೋದ್ರಿಂದ ನಮಗೆ ಇನ್ನೂ ಬೇಗ ಅದರಲ್ಲಿರೋಂಥ ಗಲೀಜೆಲ್ಲ ಕ್ಲೀನಾಗೆ ಬಂದು ಕ್ಲೀನ್ ಆಗುತ್ತೆ. ನೋಡಿ, ಈಗ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಪೇಸ್ಟು ಮತ್ತು ಬಿಸಿ ನೀರಿಂದ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ. ಇನ್ನು ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವೆಲ್ಲಾದರೂ ಹಾಲಿಡೇಸ್ಗೆ ಊರಿಗೆ ಹೋದಾಗ ಇಲ್ಲಾಂದರೆ ಟ್ರಿಪ್ಗೆ ಹೋದಾಗ ಈ ರೀತಿ ಹ್ಯಾಂಡ್ ವಾಶನ್ನು ನಾವು ಕ್ಲೀನಾಗಿ ಇಟ್ಟಿರ್ತೀವಿ. ಆದರೂ ಮತ್ತೆ ನಾವು ಬರೋ ಅಷ್ಟರಲ್ಲಿ ಡಸ್ಟೆಲ್ಲ ಹೋಗಿ ಕುತ್ಕೊಂಡು ಜಿರಳೆಗಳೆಲ್ಲ ಹೋಗಿ ಎಲ್ಲ ಗಲೀಜು ಮಾಡಿರ್ತಾರೆ. ಮತ್ತು ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಆಗದಿರ ನಾವು ವೇಸ್ಟ್ ಆಗಿರೋಂಥ ಈ ರೀತಿ ಟಿ ಶರ್ಟ್ ಆಗಿರ್ಬೋದು, ಇಲ್ಲಾಂದರೆ ಟಾಪ್ ಆಗಿರ್ಬೋದು, ಈ ರೀತಿ ವೇಸ್ಟ್ ಅಂತ ನಾವು ಸೈಡ್ಗೆ ಇಟ್ಟಿರ್ತೀವಲ್ಲ, ಅದನ್ನು ಈ ರೀತಿ ಹ್ಯಾಂಡ್ ವಾಶ್ಗೆ ಈ ರೀತಿ ಹಾಕಿ ಮತ್ತು ಒಂದು ಟೈಟಾಗಿ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕೋದ್ರಿಂದ ಅದ್ರ ಒಳಗಡೆ ಡಸ್ಟ್ ಅನ್ನೋದು ಹೋಗೋದಿಲ್ಲ, ಜಿರಳೆಗಳು ಕೂಡ ಹೋಗಿ ಗಲೀಜು ಅನ್ನೋದು ಮಾಡೋದಿಲ್ಲ. ನಾವು ಎಷ್ಟು ದಿನ ನಾವು ಊರಿಗೆ ಹೋಗಿ ಬಂದರೂ ಕೂಡ ನಮಗೆ ಹ್ಯಾಂಡ್ ವಾಶ್ ಅನ್ನೋದು ಕ್ಲೀನಾಗೆ ಇರುತ್ತೆ. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.